ಯಾಕೋ ಈ ಪೂರ್ಣಾವಧಿ ಸಿಎಂ ವಿಚಾರ ನೀವು ಪ್ರಸ್ತಾಪ ಮಾಡೋದ್ರಿಂದ ಇಂಥ ಒಂದು ನಾನ್ ಮಾಡ್ತಾ ಇರೋದಲ್ಲಪ್ಪ ಪೂರ್ಣಾವಧಿ ಸಿಎಂ ಅಂತ ನಾನೇನು ಹೇಳಿದ್ದಲ್ಲ, ಬೇರೆ ಎಲ್ಲ ಸಚಿವರೆಲ್ಲ ಹೇಳಿದ್ದಾರೆ. ಅವ್ರು ಹೇಳಿದಂತ ಮಾತನ್ನ ನಾನು ಕೂಡ ಸಹಮತ ವ್ಯಕ್ತಪಡಿಸಿದ್ದೇನೆ. ಅದರಲ್ಲಿ ನಾನು ಹೇಳ್ತೀನಲ್ಲ, ಏನೇ ನಾವು ಅಭಿಪ್ರಾಯ ಹೇಳಿದ್ರು ಕೂಡ ಅಂತಿಮ ನಿರ್ಣಯ ಮಾಡೋದು ಕೇಂದ್ರದ ಹೈಕಮಾಂಡ್ ಇರ್ತಾರೆ. ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಅವ್ರು ನೋಡಪ್ಪ ನಂದೇನಿಲ್ಲ, ನಮ್ಮ CLP ಮೀಟಿಂಗ್ ನಲ್ಲೂ ಹೇಳಿದ್ರು, ನಾವು ಯಾರೇನೇ ಮನಸ್ಸಿನಲ್ಲಿ ನಮಗೆ ಅಪೇಕ್ಷೆಗಳು ವಿಚಾರಗಳು ಇದ್ರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಸೂಚನೆ ಕೊಡ್ತಾರೆ ಸೂಚನೆ ಅಂತ ನಾನು ನಡ್ಕೊಳ್ತೀನಿ ಅಂತ ಅವರೇ ಹೇಳಿದ್ದಾರೆ. ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಅವ್ರು ಹೇಳಿದ್ರೆ ಅವ್ರು ಹೇಳ್ದಂಗೆ ಕೇಳ್ಬೇಕಲ್ರಿ. ಅವರೇ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂದ್ಮೇಲೆ ನಾವು ಕೂಡ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಲ್ಲ. ಅದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಏನಿಲ್ಲ, ಅಪನಂಬಿಕೆನೂ ಯಾರು ಇಟ್ಕೋಬೇಕಾಗಿಲ್ಲ. ಸಿದ್ದರಾಮಯ್ಯನವರೇ ಅನಿವಾರ್ಯ, ಅವ್ರು ಬೇಕೇ ಬೇಕು ಅನ್ನೋ ಮೂಲಕ ಒಂದು ರೀತಿ ವ್ಯಕ್ತಿ ಪೂಜೆ ತರ ಸಿದ್ದರಾಮಯ್ಯನವರನ್ನು ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಅಲ್ಲಲ್ಲ, ನಾನು ಮತ್ತೊಮ್ಮೆ ಹೇಳ್ತೀನಿ, ಸಿದ್ದರಾಮಯ್ಯನವರೇ ಹೇಳಿದಾರಲ್ಲ, ಅವರು CLP ಮೀಟಿಂಗ್ ನಲ್ಲಿ ಯಾರು ಏನೇ ಹೇಳ್ಕೊಂಡ್ಲಿ, ಪೂರ್ಣಾವಧಿ ಅಲ್ಪಾವಧಿ ಏನೇ ಇದ್ರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಸೂಚನೆ ಏನ್ ಬರ್ತದೆ ಸೂಚನೆ ಅಂತ ನಡೀತೀನಿ ಅಂತ CLP ನಲ್ಲೇ ಹೇಳಿದ್ರಲ್ಲ. ಅದರಿಂದ ಅವರೇ ಅಭಿಪ್ರಾಯದಲ್ಲಿರೋ ನಾವು ಅಭಿಪ್ರಾಯಕ್ಕೆ ಸಹಮತನೇ. DK ಶಿವಕುಮಾರ್ ವೈಯಕ್ತಿಕ ಏನಿಲ್ಲ, ತಾವೇ ಹೇಳಿದ್ರಿ ಏನು ವೈಯಕ್ತಿಕ ಇಲ್ಲ, ಏನು ಇಲ್ಲ, ವಿಚಾರ ಭೇದಗಳಿರ್ತಾವಲ್ವಾ, ಯಾವ ವಿಚಾರ ಭೇದದ ವಿಚಾರದಲ್ಲಿ ಸ್ಪಾರ್ಕ್ ಆದ್ರಿ ತಾವಿಬ್ರು ಅಂತ? ಸ್ಪಾರ್ಕ್ ಏನಿಲ್ಲ, ಇವತ್ತು ಚೆನ್ನಾಗೇ ಇದ್ದೀವಿ ಅಲ್ರಿ. ಸ್ಪಾರ್ಕ್ ಆಗೋವಂಥದ್ದು ಏನಿರ್ತದಪ್ಪ, ಕಿಡಿ ಒತ್ತೋವಂಥದ್ದು ಏನಿಲ್ಲ, ವಿಚಾರ ಭೇದ ಅಂತ ಹೇಳ್ತೀವಿ. ಅವರು ಈಗ ವಿಧಾನಸೌಧಕ್ಕೆ ಹೋಗೋದಕ್ಕೆ ನಮ್ಮ ಮನೆಯಿಂದನೇ ಹೊರಟ್ರೆ ಈ ಕಡೆ ಅಂಡರ್ ಬ್ರಿಡ್ಜ್ ಕೆಳಗಡೆ ಹೋಗೋಕ್ಕೂ ಅವಕಾಶ ಇದೆ, ಈ ಕಡೆ ಬೇಕರಿ ಸರ್ಕಲ್ ಹೋಗೋಕ್ಕೂ ಹೋಗೋಕ್ಕೂ ಅವಕಾಶ ಇದೆ. ನಾನು ಈ ರೋಡಲ್ಲಿ ಹೋಗೋಣಪ್ಪ ಅಂತ ಹೇಳ್ತೀನಿ, ಅವ್ರು ಈ ರೋಡಲ್ಲಿ ಹೋಗೋಣ ಅಂತಾರೆ. ಆದ್ರೆ ಇಬ್ಬರದು ಗುರಿ ವಿಧಾನಸೌಧನೇ ತಾನೆ. ಒಟ್ಟಿಗೆ ಒಂದು ಕಾರ್ ಹತ್ಕೊಂಡು ಹೋಗ್ಬಿಡಿ, ಯಾವ ತರ ಒಂದಿನ ಸರಿ ಆಗ್ಬೋದು. ಹೋಗೋಣ, ಅದೇನಂತೆ ನಾನೇ ಕರಿತೀನಿ ಮನೆಗೆ ಊಟಕ್ಕೆ ಒಂದ್ಸರಿ. DK ಶಿವಕುಮಾರ್ ಊಟಕ್ಕೆ ಕರಿತೀನಿ. ಓಕೆ, ಇದು ಹೊಸ ಬೆಳವಣಿಗೆ. ಆದ್ರೆ ಅಲ್ಲ, ಹೊಸ ಬೆಳವಣಿಗೆ ಏನಿಲ್ಲ, ಏನು ಅಂಥದ್ದೇನಿಲ್ಲ. ನಾನು ಅವರು ಜೊತೆಯಲ್ಲಿ ವಿದೇಶ ಪ್ರವಾಸಗಳು ಮಾಡಿದ್ವಿ, ಗೊತ್ತಾಯ್ತಾ. ಹಾಗಾಗಿ ನಮಗೂ ಅವ್ರಿಗೂ ಏನಿಲ್ಲ, ಕರಿತೀನಿ ಮನೆಗೆ ಒಂದ್ಸರಿ ಊಟಕ್ಕೆ. ಅವರು ಸರ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರಿ, ಹಾಗಾದ್ರೆ ಶಾಸಕರ ಅಭಿಪ್ರಾಯ ಏನು ಅಗತ್ಯ ಇಲ್ಲ ಅಂತೀರಾ? ಹೈಕಮಾಂಡ್ ತೀರ್ಮಾನ ಮಾಡುವಾಗ ಎಲ್ಲರ ಅಭಿಪ್ರಾಯನೂ ಕ್ರೋಢೀಕರಿಸ್ಕೊಂಡೆ ತೀರ್ಮಾನ ಮಾಡೋದು. ಅವರೇನು ಏಕಪಕ್ಷೀಯವಾಗಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಮೊನ್ನೆ ಮಾಡಿದಾಗಲೂ ಅಷ್ಟೇ ಶಾಸಕರ ಅಭಿಪ್ರಾಯನೇ ಕೇಳಿ ಆ ನಂತರ ಹೈಕಮಾಂಡ್ ಅವರು ನಿರ್ಧಾರಕ್ಕೆ ಬಂದದ್ದು.